ಸಾಮಾನ್ಯವಾಗಿ ಈ ಕಾಶಿಗೆ ಹೋಗಿ ಬಂದವರು ಏನನ್ನಾದ್ರೂ ಬಿಡಲೇಬೇಕು, ಬಿಟ್ಟೇ ಬಿಡ್ತಾರೆ. ಒಂದು ಪ್ರತೀತಿ ಇತ್ತು, ಒಂದು ಕಾಲದಲ್ಲಿ ಇದನ್ನ ಪ್ರತಿಯೊಬ್ಬರು ಮಾಡೋರು. ಇವಾಗ ಎಲ್ಲರೂ ಇದನ್ನ ಫಾಲೋ ಮಾಡ್ತಿಲ್ಲ. ಇವಾಗ ನಮ್ಮ ಅಜ್ಜಿ ತಾತ ಎಲ್ಲ ಹೋಗಿ ಬಂದಾಗ ನನಗೆ ಇವಾಗಲೂ ನೆನಪಿದೆ, ನಮ್ಮ ಅಜ್ಜಿ ಬೆಂಡೆಕಾಯಿ ಬಿಟ್ಟು ಬಂದಿದ್ರು. ಅವ್ರಿಗೆ ಬೆಂಡೆಕಾಯಿ ತುಂಬ ಇಷ್ಟ ಅಂತ. ತಾತನ ಕೇಳಿಲ್ಲ ಏನು ಬಿಟ್ರು ಅಂತ. ಓಕೆ, ಕೆಲವ್ರು ಏನು ಮಾಡ್ತಾರೆ, ಏನನ್ನಾದರೂ ಬಿಡಬೇಕಲ್ಲ ಅಂತ ಹೇಳಿ ಅವ್ರಿಗೆ ಇಷ್ಟ ಇಲ್ಲದೆ ಇರೋದನ್ನು ಬಿಟ್ಬಿಡ್ತಾರೆ ಸರ್. ಈ ಅಲ್ಲಿ ಹೋದಾಗ ಏನಾದರೂ ಒಂದನ್ನು ಬಿಟ್ಟು ಬರೋ ಅಂಥ ಪ್ರತೀತಿ ಎಲ್ಲಿಂದ ಸ್ಟಾರ್ಟ್ ಆಗಿದ್ದು, ಹೇಗೆ ಅಂದಿದ್ರೆ ಹಿಂದಿನ ರೀಸನ್ ಏನು? ವಾರಣಾಸಿಗೆ ಹೋಗಿ ಕಾಶಿಗೆ ಹೋಗಿ ಏನಾದ್ರು ಬಿಟ್ಟೇ ಬರಬೇಕು ಅನ್ನೋದು ಒಂದು ಸಂಪ್ರದಾಯದಿಂದ ರೂಢಿ ಬಂದಿರೋದು. ಅದಕ್ಕೆ ಯಾವುದೇ ರೀತಿಯಾಗಿ ಶಾಸ್ತ್ರೀಯವಾಗಲಿ ಇನ್ನೊಂದಾಗಲಿ ಯಾವುದೇ ರೀತಿಯಾಗಿ ಕಟ್ಟಳೆ ಇಲ್ಲ, ರೂಲ್ ಇಲ್ಲ. ಅದು ಈಗ ಕಾಶಿ ಯಾತ್ರೆ ಮಾಡ್ತಾರೆ, ತೀರ್ಥಯಾತ್ರೆ ಮಾಡ್ತಾರೆ, ಅಲ್ಲಿಗೆ ಹೋಗಿದ್ದು ಬಂದಿದ್ದಕ್ಕೆ ಅವರ ಜೀವನದ ಉದ್ಧಾರಕ್ಕೆ ಏನಾದ್ರು ಒಂದು ಇದಾಗಬೇಕು ಅಂತ ಹೇಳಿ ಮೊದಲು ಏನು ಹೇಳಿದ್ರು ಅಂತಂದರೆ, ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದರೂ ಒಂದು ವಿಷಯವನ್ನು ಅಲ್ಲಿ ಬಿಟ್ಟು ಬನ್ನಿ. ಅಂದರೆ ಅಲ್ಲಿ ಬಂದಿದ್ದೇನು ಅಂತಂದರೆ ಕಾಯಕ್ಕೆ ಸಂಬಂಧಪಟ್ಟ ವಿಷಯವನ್ನು ಬಿಟ್ಟು ಬನ್ನಿ ಅಂತ. ಅಂದರೆ ಏನೋ ತುಂಬ ಆಸೆ ಪಡೋದು, ಅಥವಾ ತುಂಬ ಕೋಪ ಇರೋದು, ಅಥವಾ ತುಂಬ ಹಠ ಇತ್ತು, ಅಥವಾ ತುಂಬ ವ್ಯಾಮೋಹ ಇತ್ತು, ಅಥವಾ ತುಂಬ ಯಾವುದ್ರದೋ ಬಗ್ಗೆ ಲೋಭ ಇತ್ತು, ತುಂಬ ಹೊಟ್ಟೆ ಕಿಚ್ಚಿತ್ತು, ಅಂದರೆ ಆ ಥರ ವಿಷಯನ ಬಿಟ್ಟು ಬನ್ನಿ ಅಂತ ಇದ್ದಿದ್ದು ಸಂಪ್ರದಾಯ. ಅದು ತರಕಾರಿ ಹಣ್ಣು ಅಲ್ಲ, ಆಯ್ತಾ? ಜನಕ್ಕೆ ಅದು ಆಗ್ಲಿಲ್ಲ, ಅದು ನೀಟಾಗಿ ತಿರ್ಚಿದ್ರು. ಯಾವ್ದಾರು ಒಂದು ಕಾಯಿನ ಬಿಟ್ಟು ಬನ್ನಿ ಅಂತಂದ್ರು. ಕಾಯಿ ಬಿಟ್ಟು ಬಂದ್ರು. ಕಾಯಿ ಬಿಟ್ಟು ಬಂದ್ರೇನೆ ಸಾಲದಲ್ಲ. ಇವಾಗ ನನಗೆ ಯಾವುದೇ ಕಾಯಿ ಬಿಟ್ಟು ಬರಂಗಿಲ್ಲ ಅಂತೇಳಿ ಕಾಯಿ ಜೊತೆ ಒಂದು ಹಣ್ಣನ್ನು ಸೇರಿಸ್ಬಿಟ್ರು. ಸೊ ಕಾಯಿ ಅಥವಾ ಹಣ್ಣನ್ನು ಬಿಟ್ಟು ಬನ್ನಿ ಸಾಕು ಅಂತ ಹೇಳಿ ಅಲ್ಲಿಗೆ ಅದು ಬಂದು ನಿಲ್ತದು. ಆಯ್ತಾ? ಸೊ ಇವಾಗ ಅದಕ್ಕೊಂದು ಉತ್ತರನೂ ಕೊಟ್ಕೋತಾರೆ, ನಮ್ಗೆ ತುಂಬಾ ಇಷ್ಟ ಆಯ್ತು, ಅದನ್ನ ಬಿಟ್ರೆ ನಮಗೆ ವೈರಾಗ್ಯ ಬರುತ್ತೆ ಅಂತ. ಅದ ತುಂಬಾ ಸಾಂದರ್ಭಿಕ. ಬಟ್ ಶುರು ಆಗಿದ್ದು ಎಲ್ಲಿಂದ ಅಂದ್ರೆ, ಶುರು ಆಗಿರೋ ಹಿಂದಿನ ಉದ್ದೇಶ ತುಂಬಾ ಅದ್ಭುತವಾಗಿತ್ತು. ನೀವು ಹೋಗಿ ಬಂದಿದ್ದಕ್ಕೆ ನಿಮ್ಮ ಜೀವನ ಬದಲಾಯಿಸ್ಕೊಳ್ಳಿ. ತುಂಬಾ ಹಠ ಇತ್ತು ನಿಮಗೆ, ತುಂಬಾ ಕೋಪ ಬರ್ತಿತ್ತು, ತುಂಬಾ ನಿದ್ದೆ ಮಾಡ್ತಿದ್ರಿ, ತುಂಬಾ ಆಲಸ್ಯ ಆಯಿತು, ಆ ಥರ ಒಂದು ವಿಷಯವನ್ನ ಬಿಟ್ಟು ಬನ್ನಿ ಅಂತ ಶುರು ಆಗಿದ್ದದು. ಅದನ್ನ ಚೆನ್ನಾಗಿ ನಾವು ತಿರುಚಿಕೊಂಡು ಒಂದು ಕಾಯಿ ಅಂತ ಮಾಡ್ಕೊಂಡು ಕಾಯಿ ಜೊತೆ ಒಂದು ಹಣ್ಣನ್ನು ಸೇರಿಸಿ ಬಿಟ್ಟು ಬಂದರು. ನನಗೆ ಗೊತ್ತಿರೋರೊಬ್ರು ಹೋಗಿ ಬಂದರು. ಅವ್ರು ಕೇಳಿದೆ, ನೀವೇನು ಬಿಟ್ಟು ಬಂದ್ರಿ ಅಂತಂದರೆ, ನಾನು ಏನೂ ಬಿಟ್ಟು ಬರಲಿಲ್ಲ ಅಂದರು. ಯಾಕೆ ಅಂತಂದರೆ, ನನಗೆ ನನ್ನ ಹೆಂಡತಿ ತುಂಬ ಇಷ್ಟ, ಬಿಟ್ಟು ಬರೋಂಗಿದ್ರೆ ಅವಳನ್ನ ಅಲ್ಲೇ ಬಿಟ್ಟು ಬರಬೇಕಾಗಿತ್ತು, ಅದಕ್ಕೆ ಬಿಟ್ಟು ಬರಲಿಲ್ಲ ಅಂದರು. ಸೊ ಅಲ್ಲಿಗೆ ಬಂದು ನಿಂತಿದೆ ಈಗ. ಬಟ್ ಉದ್ದೇಶ ಆ ರೀತಿ ಇದ್ದಿದ್ದು.